ಲಾಸ್ಟ್ ವೀಕ್ ರಿಲೀಸ್ ಆದ ಸಿನಿಮಾಗಳನ್ನು ಯಾರಾದರೂ ನೋಡಿದರೆ ಅವುಗಳ ಬಗ್ಗೆ ನಿಮಗೇನಾದರೂ ಒಪಿನಿಯನ್ ಅನ್ನೋದಿದ್ದರೆ ಅದನ್ನು ಕೆಳಗಡೆ ತಿಳಿಸ್ಬಿಡಿ ಆಯಿತಾ. ನೋಡಬೇಕು ಅಂದ್ಕೊಂಡಿರೋರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಲಾಸ್ಟ್ ವೀಕ್ ರಿಲೀಸ್ ಆದ ಎಷ್ಟೋ ಸಿನಿಮಾಗಳನ್ನು ಮಿಸ್ ಮಾಡಿಕೊಂಡೆ. ಯಾಕಂದರೆ ನಾನು ಬೆಂಗಳೂರಲ್ಲಿ ಇರಲಿಲ್ಲ ಗುರು, ದಾವಣಗೆರೆಯಲ್ಲಿದ್ದೆ. ಆ್ಯಂಡ್ ಅಲ್ಲಿ ದುರ್ಗಮ್ಮನ ಜಾತ್ರೆ ಇತ್ತು. ಜಾತ್ರೆಗೆ ಮನೆಗೆ ಹೋಗ್ಬಿಟ್ಟು ಫಿಲ್ಮ್ಗೆ ಹೋಗ್ತೀನಿ ಅಂತ ಕೂತ್ಕೊಂಡ್ರೆ ಮನೇಲಿ ಮೆಟ್ಟು ತುರುಕ್ತಾರೆ. ಅದು ಅಲ್ಲದೆ ಎಷ್ಟೋ ಸಿನಿಮಾಗಳು ದಾವಣಗೆರೆಯಲ್ಲಿ ರಿಲೀಸ್ ಕೂಡ ಆಗಿರಲಿಲ್ಲ. ಸೊ ವಾಪಸ್ ಬೆಂಗಳೂರಿಗೆ ಬರುವಾಗ ಯಾವ ಸಿನಿಮಾಗಳಿವೆ ಅಂತ ನೋಡುವಾಗ ನನ್ನ ಬಕೆಟ್ ಲಿಸ್ಟಲ್ಲಿದ್ದಂತಹ ಲೈನ್ ಮ್ಯಾನ್ ಮತ್ತು ಚೌ ಬಾತ್ ಕೂಡ ಇತ್ತು. ಯಾಕಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ನಾನು ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಈ ಸಿನಿಮಾಗಳನ್ನು, ಬಟ್ ಟೈಮ್ ಆಗಲಿಲ್ಲ. ಸೊ ಇವಾಗ ಅವುಗಳನ್ನು ನೋಡೋಣ ಅಂತ ಅಂದ್ಕೊಂಡೆ, ಬಟ್ ಶೋಸ್ ಯಾವುದು ಹತ್ತಿರ ಇರಲಿಲ್ಲ. ಆ್ಯಂಡ್ ಇರೋ ಟೈಮ್ಗೆ ನಾನು ಆಫೀಸ್ಗೆ ರಜಾ ಹಾಕಿ ಹೋಗೋಕ್ಕೂ ಆಗಲ್ಲ. ಇಂಥ ಟೈಮಲ್ಲಿ ಸರ್ಪ್ರೈಸಿಂಗ್ಲಿ ಚೌ ಬಾತ್ ಸಿನಿಮಾದ ಡೈರೆಕ್ಟರ್ ನನ್ನ ಕಾಂಟ್ಯಾಕ್ಟ್ ಮಾಡಿದರು. ಸಿನಿಮಾನ ಪರ್ಸ್ನಲಿ ನಿಮಗೆ ಕಳಿಸ್ತೀವಿ, ನೋಡಿ ಹೇಳಿ ಅಂತ ಹೇಳಿದರು. ಪ್ರತಿ ಸಿನಿಮಾಗೂ ಒಂದು ಬೆಲೆ ಅಂತ ಇರುತ್ತೆ. ಆ್ಯಂಡ್ ಆ ಬೆಲೆನ ನಾನು ಸಿನಿಮಾ ಟೀಮ್ ಅವ್ರಿಗೆ ಕೊಟ್ಟು ಈ ಸಿನಿಮಾ ನೋಡಿದ್ದಾಯಿತು. ವಿಮರ್ಶೆ ಹಾನೆಸ್ಟಾಗೇ ಇರುತ್ತೆ. ಹೇಳಬೇಕಾಗಿದ್ದ ವಿಷಯ ಎಲ್ಲ ಹೇಳಿದ್ದಾಯಿತು. ಈಗ ರಿವ್ಯೂ ಕಡೆ ಹೋಗುವ. ಚೌ ಬಾತ್ ಡೈರೆಕ್ಟೆಡ್ ಬೈ ಚೇತನ್ ಕುಮಾರ್. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಸಚಿನ್ಗೆ ಸಾನ್ವಿ ಅನ್ನೋ ಹುಡುಗಿ ಮೇಲೆ ಲವ್ ಆಗಿದೆ. ಸತ್ಯ ಅನ್ನೋನು ಮೆಡಿಕಲ್ ಕ್ಯಾಂಪಲ್ಲಿ ಒಂದು ಹುಡುಗಿನ ನೋಡಿ ಲವ್ ಮಾಡ್ತಾನೆ. ಶಶಿ ಅನ್ನೋನು ರೈಲ್ವೆ ಸ್ಟೇಷನಲ್ಲಿ ಒಂದು ಹುಡುಗಿನ ನೋಡಿ ಲವ್ ಮಾಡ್ತಾನೆ. ಏನಾಯಿತು ಇವ್ರ ಲವ್ವಲ್ಲಿ? ಎಲ್ಲರಿಗೂ ಅವ್ರು ಇಷ್ಟಪಟ್ಟವ್ರು ಸಿಗ್ತಾರಾ ಇಲ್ಲವೋ ಅನ್ನೋದನ್ನು ನೀವು ಸಿನಿಮಾ ನೋಡಿದರೆ ತಿಳ್ಕೊತೀರಾ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ದಿ ಜಾನರ್ ಹೈಪರ್ ಲಿಂಕ್ ರೊಮ್ಯಾಂಟಿಕ್ ಡ್ರಾಮಾ. ನಮ್ಮಲ್ಲಿ ಬಂದಿರೋದು ತುಂಬ ಕಮ್ಮಿ. ಈ ತರಹದ ಕತೆಗಳು ನೋಡೋಕ್ಕೆ ಚೆನ್ನಾಗಿರ್ತವೆ. ಇದರ ಕನೆಕ್ಷನ್ಗಳು, ಟ್ವಿಸ್ಟ್ಗಳು ಮಜಾ ಕೊಡ್ತವೆ. ಆ್ಯಂಡ್ ಇಲ್ಲಿ ಅದು ಚೆನ್ನಾಗಿ ವರ್ಕ್ ಆಗಿದೆ. 3 ಕತೆಗಳು ಪ್ಯಾರಲಲ್ ಆಗಿ ಸಾಕ್ತಾ ಹೋಗುತ್ತೆ. ಬಟ್ ಎಲ್ಲ ಕತೆಗಳಿಗೂ ಈಕ್ವಲ್ ಸ್ಪೇಸ್ ಅನ್ನೋದೇನಿಲ್ಲ. ಬಟ್ ಎಂಗೇಜಿಂಗ್ ಆಗೋಂತೂ ಇತ್ತು. ನನಗೆ ಪರ್ಸ್ನಲಿ ಸಚಿನ್ ಕತೆ ತುಂಬ ಹಿಡಿಸ್ತು. ನೆಕ್ಸ್ಟ್ ಇಲ್ಲಿನ ಸ್ಕ್ರೀನ್ ಪ್ಲೇ ಆ್ಯಂಡ್ ಎಡಿಟಿಂಗ್. ಸ್ಕ್ರೀನ್ ಪ್ಲೇನಲ್ಲಿ ಸೆಟಪ್ ಆ್ಯಂಡ್ ಪೇ ಆಫ್ ಜೊತೆ ಚೆನ್ನಾಗಿ ಆಟ ಆಡಿದ್ದಾರೆ. ಹಾಗೆಯೇ ಇದರ ಎಡಿಟಿಂಗ್ ಲವ್ಡ್ ಇಟ್. ಸಖತ್ ಕೂಲ್ ಟ್ರಾನ್ಸಿಷನ್ಗಳು, ಮೇಯ್ನ್ಲಿ ಸೀನ್ ಸ್ವಿಚ್ ಆಗುವಾಗ ಇದ್ದಂತಹ ಟ್ರಾನ್ಸಿಷನ್ ಇಷ್ಟ ಆಗೋಯಿತು. ನೆಕ್ಸ್ಟ್ ಇಲ್ಲಿದ್ದಂತಹ ಕಾನ್ಫ್ಲಿಕ್ಟ್ ಆ್ಯಂಡ್ ಕಾಂಪ್ಲೆಕ್ಸಿಟೀಸ್. ಸಿನಿಮಾದಲ್ಲಿ ಅದರಲ್ಲೂ ಸೆಕೆಂಡ್ ಹಾಫಲ್ಲಿ ಪಾತ್ರಗಳಿಗೆ ಸಿಚುವೇಶನ್ಗಳು ತುಂಬ ಕಾಂಪ್ಲೆಕ್ಸ್ ಆಗ್ತಾ ಹೋಗ್ತವೆ, ಟೈಟ್ ಆಗ್ತಾ ಹೋಗುತ್ತೆ. ಇದರಿಂದ ಅವ್ರು ಏನು ಡಿಸಿಷನ್ ತಗೋತಾರೆ, ಮುಂದೇನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಮ್ಮನ್ನು ಕಾಡುತ್ತೆ. ಅದನ್ನು ಚೆನ್ನಾಗಿ ಎಂಗೇಜಿಂಗ್ ಆಗಿ ಕ್ಯಾರಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಸಿನಿಮಾದು ಸಖತ್ತಾಗಿತ್ತು. ಒಳ್ಳೊಳ್ಳೆ ಫ್ರೇಮ್ಗಳಿದ್ವು ಸಿನಿಮಾದಲ್ಲಿ. ಅವ್ರಿಗೆ ಸಿಕ್ಕಿರೋ ಬಜೆಟಲ್ಲಿ VFX ಜೊತೆನೂ ಚೆನ್ನಾಗಿ ಆಟ ಆಡಿದ್ದಾರೆ. ಕಲರ್ ಗ್ರೇಡಿಂಗ್ ತುಂಬ ಸ್ಮೂತ್ ಟೆಕ್ಸ್ಚರ್ ಕೊಟ್ಟಿರೋದ್ರಿಂದ ಈ ಜಾನರ್ಗೆ ಅದು ಆ್ಯಪ್ಟಾಗಿ ಸೂಟ್ ಆಗುತ್ತೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು, ರೈಟಿಂಗ್ ಇನ್ನೂ ಬೆಟರ್ ಇರ್ಬೋದಿತ್ತು ಕೆಲವೊಂದು ಕಡೆ, ಸ್ಪೆಷಲಿ ಫಸ್ಟ್ ಹಾಫಲ್ಲಿ ಸತ್ಯ ಅನ್ನೋ ಕ್ಯಾರೆಕ್ಟರ್ ಕಥೆಯಲ್ಲಿ. ಹಾಗೆಯೇ ಕೆಲವೊಂದು ಕ್ಯಾರೆಕ್ಟರ್ಗೆ ಕೊಟ್ಟಿದ್ದ ಕ್ಲೋಸರ್ ಅಷ್ಟೊಂದು ಸ್ಯಾಟಿಸ್ಫೈ ಮಾಡಲಿಲ್ಲ ನನ್ನ. ಮತ್ತು ಈ ಜಾನರ್ಗೆ ಇಂಪಾರ್ಟೆಂಟ್ ಅಂದರೆ ಅದು ಸಾಂಗ್ಸ್ ಅಷ್ಟು ಅಟ್ರಾಕ್ಟಿವ್ ಅಂತ ಅನ್ನಿಸ್ತಿಲ್ಲ ನನಗೆ. ಅದರ ಪಿಕ್ಚರೈಸೇಷನ್ ಕೂಡ ಬೆಟರ್ ಆಗಿರ್ಬೋದಿತ್ತು. ಇನ್ನು ಪರ್ಫಾರ್ಮೆನ್ಸಸ್ ಡೀಸೆಂಟ್ ಆಗಿದೆ ಅನ್ನೋ ಫೀಲ್ ಬಂತು. 100% ಫ್ಯಾಮಿಲಿ ವಾಚಬಲ್. ಒಂದು ಹೊಸ ಥರದ ಕತೆ, ಖಂಡಿತ ಒಂದು ಸಲ ಆರಾಮ್ಸೆ ನೋಡ್ಬೋದು. ನನ್ನ ಪ್ರಕಾರ ಇದೊಂದು ಹಾನೆಸ್ಟ್ ಎಫರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸ ಟೀಮ್ ಸೇರಿಕೊಂಡು ಒಂದು ಡೀಸೆಂಟ್ ಸಿನಿಮಾನೇ ಮಾಡಿದ್ದಾರೆ. ನನ್ನ ರೇಟಿಂಗ್ಸ್ ಈ ಸಿನಿಮಾ ಬಂದು 3.25 ಔಟ್ ಆಫ್ 5. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಸಿನಿಮಾನ ನೋಡಿದರೆ ನಿಮಗೆ ನನ್ನ ಸ್ವಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.